ಹಾಯ್ ಹಲೋ ಪುಟಾಣಿಗಳೇ, ನಮಸ್ಕಾರ. ಊಟ ಮಾಡಿದ್ರಾ ಅಣ್ಣವ್ರೆ? ನಮಸ್ಕಾರ. ಊಟ ಮಾಡಿದ್ರಾ? ಹಾಂ. ಇವತ್ತು ಒಂದು ಅದ್ಭುತವಾದ ಕತೆ ಕೇಳೋಣ. ಯಾರು ಈ ಕತೆ ಕೇಳ್ತಾ ಇದ್ದೀರಾ ಅವರೆಲ್ಲ ನನ್ನ ಕತೆಗೆ ಲೈಕು ಕಮೆಂಟು ಕೊಡಿ. ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ, ನಿಮಗೆಲ್ಲ ಒಳ್ಳೊಳ್ಳೆ ಕತೆಗಳು ಬರ್ತವೆ. ಕತೆ ಶುರು ಮಾಡೋಣ. ಒಂದು ದಟ್ಟವಾದ ಅರಣ್ಯಕಾಡಿನಲ್ಲಿ ಒಂದು ಜಿಂಕೆ ತನ್ನ ಮರಿಗೆ ಜನ್ಮ ನೀಡಿರುತ್ತದೆ. ಅದು 10 ದಿನಗಳ ಮುಂಚಿತವಾಗಿ ಜನ್ಮ ನೀಡಿರುತ್ತದೆ. ಈ ಜಿಂಕೆ ತಾನು ಜನ್ಮ ಕೊಟ್ಟ ತಪ್ಪಿಗೆ ಗಳೋ ಅಂತ ಬಡ್ಕೊಂಡು ಹೊಳ್ತಾ ಇದೆ. ಆವಾಗ ಒಂದು ಕೋತಿ ಇವಳ ಒಂದು ಜಿಂಕೆನ ಅಳ ಸೌಂಡ ಕೇಳಿಬಿಟ್ಟು ಕೋತಿ ಅಲ್ಲಿಗೆ ಬರ್ತದೆ. ಯಾಕಮ್ಮ ಜಿಂಕೆ ಹೇಳ್ತಾ ಇದೆಯಾ ಅಂತ ಕೇಳುತ್ತೆ. ಅದಕ್ಕೆ ಜಿಂಕೆ ಹೇಳುತ್ತೆ, ನೋಡಿ ಕೋತಿ ಅಣ್ಣ, ನಾನು 10 ದಿನಗಳ ಮುಂಚಿತವಾಗಿ ನನ್ನ ಮರಿಗೆ ಜನ್ಮ ನೀಡಿದ್ದೇನೆ. ಸಿಂಹರಾಜ ನನ್ನ ಮರಿನ ನಾಳೆ ನನಗೆ ಆಹಾರವಾಗಿ ಒಪ್ಪಿಸ್ಬೇಕು ಅಂತ ಅವರ ಸೈನ್ಯದ ಮುಖಾಂತರ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾಳೆ ನನ್ನ ಮರಿನ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಅದಕ್ಕೆ ಕೋತಿ ಅನ್ನತ್ತೆ, ನೋಡಿ ಹಿಂದೆನೇ ಎಳೆದು ಬಂದಿರೋದು ಪದ್ಧತಿನ ನಾವು ಬದಲಿಸೋಕ್ಕಾಗಲ್ಲ. ಮೊದಲಿಂದ ಮರಿಗಳನ್ನೆಲ್ಲನೂ ತಿಂದು ರೂಢಿ ಆಗಿದೆ. ಇದು ಕಾಡು ನಿಯಮ ಅಂಥೇಳಿ ನಿಯಮನ ಮಾಡ್ಕೊಂಡು ನಮಗೆಲ್ಲ ತೊಂದರೆಗಳು ಕೊಡ್ತಾಯಿದೆ ಸಿಂಹರಾಜ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಅದಕ್ಕೆ ಮರಿ ಹೇಳುತ್ತೆ, ಜಿಂಕೆ ಮರಿ, ಅಮ್ಮ ಎಲ್ಲಿಯಾದರೂ ಹೊಂಟು ಬಿಡೋಣ, ನಡ್ರಿ ನಾವಿಬ್ಬರು ತಪ್ಪಿಸ್ಕೊಂಡು ಹೊಂಟೋಗ್ಬಿಡಮ್ಮ, ಯಾಕೆ ಸುಮ್ಮನೆ ಸಿಂಹಕ್ಕೆ ಆಹಾರವಾಗಿ ನಾನು ಕೊಡ್ತೀಯ ಅಂತ ಹೇಳುತ್ತೆ. ಅದಕ್ಕೆ ಕೋತಿ ಹೇಳುತ್ತೆ, ಇಲ್ಲಮ್ಮ ಹಂಗೆ ಮಾಡೋಕ್ಕಾಗಲ್ಲ. ಸಿಂಹದ ಸೈನ್ಯ 4 ದಿಕ್ಕಿನಲ್ಲಿನೂ ಕೂಡ ಇದ್ದಾರೆ. ಇಲ್ಲಿ ಕಾಡಿನ ಪ್ರಾಣಿಗಳು ರಾಜನ ಅನುಮತಿ ಇಲ್ಲದೇ ಹೊರಗಡೆ ಎಲ್ಲೂ ಹೋಗುವಂತಿಲ್ಲ. ಒಂದು ವೇಳೆ ಹೋದರೆ ಅಪ್ಪಿತಪ್ಪಿ ಸಿಕ್ಕಿಬಿದ್ದರೆ ಸಿಂಹ ಭಾಳ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ತಿಂತಾನೆ. ಹಾಗಾಗಿ ಈ ನಿಯಮದಂತೆ ನಾವು ಇಲ್ಲೇ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಸಿಂಹರಾಜ ನಿನ್ನ ಮರಿ ಕೇಳ್ತಿದ್ದಾನಲ್ವೇ, ಹೋದ್ರೆ ಹೊತ್ತು ಕೊಟ್ಟುಬಿಡು ಅಂತ ಹೇಳುತ್ತೆ. ಅಷ್ಟಕ್ಕೆ ಸಿಂಹರಾಜ ಮತ್ತು ತೋಳ ಅಡವಿನಲ್ಲಿರ್ತದೆ. ಅವರ ಸೈನ್ಯಗಳಾದ ನಾಯಿ ಮತ್ತು ನರಿ ಎರಡೂ ಕೂಡ ಜಿಂಕೆ ಹತ್ರ ಬರ್ತದೆ. ಜಿಂಕೆ ಹತ್ರ ಬಂದ್ಬಿಟ್ಟು ಕೇಳಿದೆ ಜಿಂಕೆ ಮರಿನ ಕಚ್ಕೊಂಡೋಗಿ ಆ ತೋಳ ಮತ್ತು ಸಿಂಹ ಕೂತಿದ್ವಲ್ಲ ಅಲ್ಲೂ ತಗೊಂಡೋಗಿ ಬಿಡುತ್ತೆ. ಅದಕ್ಕೆ ಭಾಳ ಸಂತೋಷ ಆಯ್ತವೆ. ತೋಳ ನನಗೆ ಇವತ್ತು ಹಸುವನ್ನ ನೀಗಿಸ್ಕೋಬೋದು, ಒಳ್ಳೆ ಜಿಂಕೆ ಮಾಂಸ ಸಿಕ್ತು ಅಂದ್ಬಿಟ್ಟು ಹೇಳಿ ಭಾಳ ಖುಷಿ ಪಡ್ತದೆ. ಅದರಂತೆ ಸಿಂಹ ಮತ್ತು ತೋಳ ಎರಡು ಅದ್ರ ಮರಿನ ತಿಂದಾಕ್ತವೆ. ಇಲ್ಲಿ ಎಲ್ಲ ಪ್ರಾಣಿಗಳು ಒಂದು ಸಭೆ ಕರೆದುಬಿಟ್ಟು, ಸಿಂಹರಾಜ ಈ ಥರ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಮಾಡಿ ಸರಿ, ನಮ್ಮ ವಂಶ ಉದ್ಧಾರ ಆಗೋದು ಬೇಡವಾ ಅಂದ್ಬಿಟ್ಟು ಹೇಳಿ ಒಂದಕ್ಕೊಂದು ಎಲ್ಲ ಮಾತನಾಡ್ತಿದ್ದಾವೆ. ಅದೇ ಟೈಮ್ ಸರಿಯಾಗಿ ಒಂದು ಮೇಕೆ ಯಾವುದೋ ಕಾಡಿನಿಂದ ಬಂದು ಆನೆ ಒಂಟೆ ಎಲ್ಲ ಇದ್ವಲ್ಲ, ಜಿಂಕೆ ಮರಿ ಹಾಕಿತ್ತಲ್ಲ, ಅಲ್ಲಿಗೆ ಬರ್ತದೆ. ಅದನ್ನು ನೋಡ್ಬಿಟ್ಟು ಕೋತಿ ಅನ್ನತ್ತೆ, ಹಾಡ್ಯಾಕ ನೀನು ಯಾಕೆ ಬರೋಕೋದು ಎಲ್ಲಿಗೆ? ಈ ಕಾಡಿನ ನಿಯಮ ಭಾಳ ಕಷ್ಟಕರವಾಗಿದೆ. ನೀನು ಯಾಕೆ ಸುಮ್ಮನೆ ನಮ್ಮ ಜೊತೆ ಅನ್ಕೊಂಡು ನೀನು ಸಾಯ್ತೀಯ? ನೀನು ನಿಮ್ಮ ಕಾಡಿಗೆ ಎಲ್ಲಿಂದ ಬಂದು ಅಲ್ಲಿ ಹೊಂಟೋಗ್ಬಿಡು, ಈ ನಿಯಮ ನಿಮಗೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಏನಪ್ಪ ಅಂತ ನಿಯಮ ಅಂತ ಹಾಡು ಕೇಳುತ್ತದೆ. ಇಲ್ಲಿ ಕೋತಿ ಹೇಳುತ್ತದೆ, ಇಲ್ಲಿ ಯಾವುದೇ ಮರಿ ಹಾಕಿದ್ರೂ 10 ದಿನದ ಒಳಗಡೆ ಸಿಂಹರಾಜನಿಗೆ ಒಪ್ಪಿಸ್ಬೇಕು, ಇದು ಕಾಡಿನ ನಿಯಮ ಆಗಿದೆ. ನಾವು ಎಷ್ಟೇ ಮರಿ ಹುಟ್ಟಿಸಿದ್ರೂ ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಸಿಂಹರಾಜನಿಗೆ ಆಹಾರ ಕೊಡಬೇಕು. ನೀನು ಯಾವುದೋ ಕಾಡಿನಿಂದ ಬಂದಿದ್ದೀಯಾ, ನೀನು ಯಾಕೆ ಈ ಚಿತ್ರಹಿಂಸೆ, ನೀನು ಎಲ್ಲಿಂದ ಬಂದಿದ್ದೀಯ ಅಲ್ಲಿಗೆ ಹೊಂಟು ಬಿಡು ಅಂತ ಹೇಳ್ತವೆ. ಅದಕ್ಕೆ ಮೇಕೆ ಜಪ್ಪ ಅಂದರೂ ಜಗ್ಗಲ್ಲ ಅನ್ನತ್ತೆ. ನಾನು ತುಂಬ ದೂರದಿಂದ ಬಂದಿದ್ದೀನಿ ಕೋತಿಯಣ್ಣ, ನಾನು ಹಿಂದಕ್ಕೆ ವಾಪಸ್ ಹೋಗಲಾರೆ,
ಅದೇನಾಗುತ್ತೋ ಆಗಲಿ ಅಂಥೇಳಿ ಮಾತಾಡ್ತಾ ಒಂದು ಹಾಡು ಮರಿಗೆ ಜನ್ಮ ನೀಡುತ್ತೆ. ಆಗ ಕರಡಿ, ಆನೆ ಇವಕ್ಕೆಲ್ಲಕ್ಕೂ ಆಶ್ಚರ್ಯ ಆಗುತ್ತೆ. ಓ ಹಾಡೇ, ನಿನಗೆ ಹೊಟ್ಟೆ ನೋವಿಲ್ಲ, ಇನ್ನೊಂದಿಲ್ಲ, ಯಾವುದೇ ಕಷ್ಟ ಇಲ್ಲ, ಆಗಲೇ ಒಂದು ಮರಿ ಜನ್ಮ ನೀಡಿದೆಲ್ಲ, ಏನು ಸಮಾಚಾರ ಅಂತ ಕೇಳ್ತವೆ. ಅದಕ್ಕೆ ಮೇಕೆ ಹೇಳುತ್ತೆ, ನಾನು ದಿನ ಒಂದೊಂದು ಮರಿ ಹಾಕಬಲ್ಲೆ, ಅದು ನನ್ನ ಶಕ್ತಿ ಅಂತ ಹೇಳುತ್ತೆ. ಅದಕ್ಕೆ ಮರದ ಮೇಲೆ ಕೂತಿರುವಂಥ ಪಾರಿವಾಳಗಳು ಹೇಳ್ತವೆ, ನಿಲ್ಲಿಸೋ, ಬಿಡ್ತಿದೆಯಲ್ಲ ನನಗೆ, ದಿನಕ್ಕೊಂದು ಮರಿ ಯಾವುದೂ ಹಾಕಲ್ಲ, ನೀನು ಇಲ್ಲಿ ರೀಲ್ ಬಿಡಬೇಡ, ಸುಮ್ಮನೆ ಅದುಮ್ಕೊಂಡು ನಿಂತ್ಕೋ ಅಂತ ರೇಗಿಸ್ತವೆ. ಆಗ ಈ ಮೇಕೆ ಮತ್ತು ಮರಿ ಏನು ಮಾಡ್ತದೆ, ಸಣ್ಣ ಮರಿ ಇದ್ದಲ್ಲಿ ದೊಡ್ಡ 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 ಆಗಿ ಅದ್ರ ತಾಯಿ ಹತ್ರನೇ ಆಗ್ಬಿಡ್ತವೆ ಮಾತಾಡ್ತಾ ಇದ್ದಾಗಲೇ. ಈ ಉಳಿಕೆ ಪ್ರಾಣಿಗಳಿಗೆ ಈ ಮೇಕೆ ಮರಿ ಕಂಡು ಭಾಳ ಆಶ್ಚರ್ಯ, ಭಾಳ ಸಂತೋಷ. ಏನು ಇದ್ದಕ್ಕಿದ್ದಾಗೆ ದೊಡ್ಡ ಆಗೋದ್ರೆ ಹೋಗೋ ಕಂಡಾಗೆ ಆಗುತ್ತಲ್ಲ, ಏನಪ್ಪ ಇದು ಅಂತ. ಆಗ ಮೇಕೆ ಹೇಳುತ್ತೆ, ಇವರು ತಲೆ ಎಷ್ಟು ಹೇಳಿದ್ರು ಕೇಳಲ್ಲ ಇವರು, ನಡಿ ನಮಗೋ ಮನೆಗೆ ಹೋಗೋ ಅಂದ್ಬಿಟ್ಟು ಒಂದು ಸಣ್ಣ ಮನೆ ನಿರ್ಮಾಣ ಮಾಡ್ಕೊಂಡು ಮನೆ ಒಳಗಡೆ ಸೇರಿಕೊಳ್ತದೆ. ಹಾಗಾದ್ರೆ ನಾಳೆ ಬೆಳಗ್ಗೆ ಇನ್ನೂ ಒಂದು ಮರಿಗೆ ಜನ್ಮ ಕೊಡ್ತದೆ. ಆಗ ಉಳಿಕೆ ಪ್ರಾಣಿಗಳೆಲ್ಲ, ಕಾಡು ಪ್ರಾಣಿಗಳೆಲ್ಲ ಬಂದ್ಬಿಟ್ಟು ಏನಿರ್ಬೋದು ಇದಕ್ಕೆ ಶಕ್ತಿ, ದಿನ ಮರಿ ಹಾಕ್ತೀವಿ ಅನ್ನತ್ತೆ ಅಂದ್ಬಿಟ್ಟು ಹೇಳಿ ಆಶ್ಚರ್ಯವಾಗಿ ಮರಿ ಹತ್ರ ನೋಡ್ತಾ ಇರ್ತದೆ. ಆಗ ದಿನಕ್ಕೊಂದರಂತೆ 30 ದಿನದಲ್ಲಿ 30 ಮರಿ ಹಾಕ್ಬಿಡ್ತದೆ. ಕಾಡು ತುಂಬ ಬರೀ ಮೇಕೆ ಮರಿಗಳಿಯ. ಆವಾಗ ಈ ಪ್ರಾಣಿಗಳಿಗೆಲ್ಲ ಭಾಳ ಆಶ್ಚರ್ಯ, ಕಾಡೆಲ್ಲ ಬರೀ ಮೇಕೆ ಮರಿಗಳಾಗೋದವಲ್ಲ, ದಿನಕ್ಕೊಂದೊಂದು ಮರಿ ಅಂದ್ರೆ ಸಾಮಾನ್ಯವಾ ಅಂತ. ಆಗ ಈ ವಿಚಾರ ಸಿಂಹನಿಗೆ ಗೊತ್ತಾಗುತ್ತೆ. ಯಾವುದೋ ಒಂದು ಹಾಡು ಬಂದಿದೆಯಂತೆ, ದಿನಕ್ಕೊಂದೊಂದು ಮೇಕೆ ಮರಿ ಹಾಕದಂತೆ, ಹೆಂಗಿದೆಯಾ ನೋಡಮ್ಮ ಅಂದ್ಬಿಟ್ಟು ಹೇಳಿ ಸಿಂಹ, ತೋಳ ಎಲ್ಲ ಬಂದ್ಬಿಟ್ಟು ಮೇಕೆ ಬಂದು ನಿಂತ್ಕೋತವೆ. ನೋಡ್ತದೆ ಮೇಕೆ ಮರಿಗಳು ಎಲ್ಲ 30 ಮರಿ ಒಳ್ಳೆ ದೊಡ್ಡ ಗುಂಪು ಕಟ್ಕೊಂಡು ಮೇಕೆ ಕೂತಿರ್ತದೆ. ವಾ, ನನಗೆ ದಿನಕ್ಕೊಂದು ಮರಿ ತಿನ್ನೋಕ್ಕೆ ಆಯಿತು, ಭಾಳ ಸೂಪರ್ ಮೇಕೆ ಇದು ಅಂದ್ಬಿಟ್ಟು ಹೇಳ್ಬಿಟ್ಟು ಸಿಂಹ ಆರ್ಡ್ರ್ ಮಾಡ್ತದೆ. ಈ ಮೇಕೆ ಮತ್ತು ಮೇಕೆ ಮರಿಗಳು ಎರಡನ್ನೂ ನಮ್ಮ ಗುಹೆಗೆ ಹೊಡ್ಕೊಬನ್ನಿ ಅಂತ ಹೇಳುತ್ತೆ. ಆವಾಗ ಈ ನಾಯಿನರಿ 2 ಸೈನ್ಯಗಳಿದ್ವಲ್ಲ, ಸಿಂಹ ಸೈನ್ಯಗಳಿಗೂ ನಾಯಿನರಿ 2, ಅವು ಮೇಕೆ ಸಮೇತ 30 ಮರಿನೂ ತಗೊಂಡೋಗಿ ಗುಹೆಗೆ ಕೂಡಾಕ್ಬಿಡ್ತವೆ. ಆಗ ಇವು ಭಾಳ ಕಾಣಿಸ್ಕೊಳ್ತವೆ. ದಿನಕ್ಕೊಂದೊಂದರಂತೆ ನಾವು ತಿಂತಾ ಇರ್ಬೋದು, ವಾಹ್ ಅಂದ್ಬಿಟ್ಟು ಹೇಳಿ. ಆವಾಗ ಅದು ನಾಳೆ ಬೆಳಗ್ಗೆ ಒಂದು ಮೇಕೆ ಮರಿನ ಕಚ್ಕೊಂಡು ಬಂದು ತೋಳ ಮತ್ತು ಸಿಂಹ 2 ತಿಂದಾಕ್ಬಿಡ್ತವೆ. ಯಾವಾಗ ಮೇಕೆ ಮರಿ ತಿಂತೋ ಈ ತೋಳ ಮತ್ತು ಸಿಂಹಕ್ಕೆ ಹೊಟ್ಟೆ ನೋವು ಎತ್ಕೊಂಡು ಬಾಯಿ ಬೆಳೀತಾ ಕೂತವೆ. ಹೊಟ್ಟೆ ನೋವು ತಾಳಾರೆ ಅಂತ ಕಾಡೆಲ್ಲ ಓಡಾಡ್ಕೊಂಡು, ನಾನು ಮೇಕೆ ಮರಿ ತಿನ್ಬಿಟ್ಟು ನನಗೆ ಹೊಟ್ಟೆ ನೋವು ತಡೆಯೋಕ್ಕಾಯ್ತಲ್ಲ, ಏನು ಮಾಡೋದಪ್ಪ ಅಂದ್ಬಿಟ್ಟು ಹೇಳಿ ಕಾಡೆಲ್ಲ ಓಡಾಡ್ಕೊಂಡು ಗುಳೋ ಅಂತ ಕೆಚ್ಕೊಬಳ್ಕೊ ಹೇಳ್ತಾವೆ. ಅದು ನೋಡ್ಬಿಟ್ಟು ಉಳಿಕೆ ಪ್ರಾಣಿಗಳೆಲ್ಲ ಕೇಕೆ ಹಾಕಿ ನಗ್ತಾ ಇದ್ದಾವೆ. ಆವಾಗ ಈ ಮೇಕೆ ಹೇಳುತ್ತೆ, ಏನು ಸಿಂಹರಾಜ, ನನ್ನ ಇನ್ನೊಂದು ಮರಿ ತಿನ್ನೋದಿಲ್ಲ ನೀನು ಅಂತ ಮೇಕೆ ಕೇಳುತ್ತೆ. ಅದಕ್ಕೆ ಸಿಂಹ ಹೇಳ್ತದೆ, ಇಲ್ಲ, ನಾನು ನಿನ್ನ ಮರಿನ ಒಂದು ಮುಟ್ಟಲ್ಲ, ನಿನ್ನ ಮರಿ ತಿಂದ ಮೇಲೆ ನನಗೆ ಹೊಟ್ಟೆ ನೋವು ಬಂದಿರೋದು, ಭಾಳ ಹೊಟ್ಟೆ ನೋವು ತಡೆಯೋಕ್ಕಾಯ್ತಲ್ಲ ನನ್ನ ಕೈನಲ್ಲಿ, ಏನು ಮಾಡಲಿ ಹೊಟ್ಟೆ ನೋವು ತಡೆಯೋಕ್ಕಾಗಲ್ಲ ಅಂಥೇಳಿ ತೋಳ ಮತ್ತು ಸಿಂಹ 2 ಬಾಯಿ ಬಡಿತಾ ಇದ್ದಾವೆ. ಈ ಮೇಕೆ ಏನು ಮಾಡ್ತು, ಅದೇ ಟೈಮ್ ಸರಿಯಾಗಿ ಅದರ ಒಂದು ಮ್ಯಾಜಿಕ್ಕು ಶಕ್ತಿಯಿಂದ ತೋಳ ಮತ್ತು ಸಿಂಹಕ್ಕೆ ಹೊಟ್ಟೆ ಹಸಿಯೋ ಥರ ಆಗೋಯ್ತು.
ನನಗೆ ಆಹಾರ ಬೇಕು ಆಹಾರ ಬೇಕು ಆಹಾರ ಬೇಕು ಅಂಥೇಳಿ ಒದ್ದಾಡ್ತಾ ಇದೆ. ಈ ಮೇಕೆ ಏನು ಮಾಡ್ತದೆ, ಎಲ್ಲ ಆನೆ ಒಂಟೆ ಕುದುರೆ ಎಲ್ಲ ಇದ್ವಲ್ಲ, ಇದ್ರ ಮ್ಯಾಜಿಕ್ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನೂ ಮೇಕೆ ಮರಿ ಕಂಡಗೆ ಮಾಯಮಂತ್ರ ಮಾಡಿ ಬಿಡ್ಬಿಟ್ಟಿದೆ. ಅಷ್ಟರಲ್ಲಿ ಈ ತೋಳ ಮತ್ತು ಸಿಂಹ ನನಗೆ ಹೊಟ್ಟೆ ಹಸಿತಾದ, ಹೊಟ್ಟೆ ಇದೆ, ಆಹಾರ ಬೇಕು ಅಂತೇಳಿ ಎರಡು ಕಚ್ಚಾಡ್ಕೊಂಡು ಫೈಟಿಂಗ್ ಆಡಿ ಒಂದಕ್ಕೊಂದು ಹೊಡೆದು ಎರಡು ಸತ್ತೋಗ್ಬಿಟ್ಟ. ಆಗ ಕುರಿಮರಿಗೆ ಎಲ್ಲಿಲ್ಲದ ಸಂತೋಷ ಆಯಿತು. ಆವಾಗ ಈ ಪ್ರಾಣಿಗಳೆಲ್ಲ ಮೇಕೆ ಮರಿ ಮಾಡಿತ್ತಲ್ಲ, ಆ ಮೇಕೆ ಮರಿ ಮಾಡಿರೋನೆಲ್ಲನೂ ಪುನಃ ಅದರ ಮಾಯಾಶಕ್ತಿಯಿಂದ ಯಾವ ಪ್ರಾಣಿ ಹೆಂಗಿತ್ತು ಹಂಗಂಗೆ ಆಗಲಿ ಅಂದ್ಬಿಟ್ಟೇಳಿ ಪುನಃ ಮಂತ್ರ ಮಾಡ್ತು. ಮಂತ್ರ ಹೊಡೆದ ತಕ್ಷಣ ಎಲ್ಲ ಆನೆಗಳು ಜಿಂಕೆಗಳು ಎಲ್ಲ ಬಂದ್ಬಿಟ್ಟ ಪುನಃ. ಆವಾಗ ಆದ ತಕ್ಷಣ ಈ ಪ್ರಾಣಿಗಳಿಗೆಲ್ಲ ಆಶ್ಚರ್ಯ. ಏನು ಆಶ್ಚರ್ಯ, ತೋಳ ಮತ್ತು ಸಿಂಹ ಎರಡೂ ನೋಡ್ತವೆ ಸತ್ತು ಬಿದ್ದಿದೆ. ಕುಸ್ತಿ ಮಾಡ್ಕೊಂಡು ಎರಡು ಹೊಡೆದಾಡ್ಕೊಂಡು ಸತ್ತು ಬಿದ್ದೋಗಿದೆ. ಸರಿ, ಆಶ್ಚರ್ಯ ಮೇಲೆ ಆಶ್ಚರ್ಯ. ಸರಿ, ಈ ಮೇಕೆ ಏನು ಮಾಡ್ತು, ಯಾವ್ಯಾವ ಪ್ರಾಣಿಗಳು ತಿಂದಿತು ಅದನ್ನೆಲ್ಲ ತನ್ನ ಮರಿ ಸಮೇತ ಪುನಃ ಒಂದು ಮ್ಯಾಜಿಕ್ ಶಕ್ತಿಯಿಂದ ಸತ್ತಿರೋ ಪ್ರಾಣಿಗಳೆಲ್ಲ ಎದ್ದು ಬರಲಿ ಅಂತೇಳಿ ಮಂತ್ರ ಹೊಡಿತದೆ. ಆಗ ಇದ್ರದ್ದು ಒಂದು ಮೇಕೆ ಮರಿ ತಿಂದಿತ್ತಲ್ಲ, ಈ ಮೇಕೆ ಮರಿ ಸಮೇತ ಜಿಂಕೆ ಮರಿ ಆನೆ ಮರಿ ಎಲ್ಲ ಪುನಃ ಪ್ರತ್ಯಕ್ಷವಾಯ್ತವೆ. ಆವಾಗ ಪ್ರಾಣಿಗಳಿಗೆಲ್ಲಕ್ಕೂ ಭಾಳ ಸಂತೋಷ ಆಗುತ್ತೆ. ಮೇಕೆ ಬಂದು ನಮ್ಮ ಪ್ರಾಣಿಗಳೆಲ್ಲ ಉಳಿಸ್ಬಿಡ್ತು. ಮತ್ತು ಹುಲಿ ಸಿಂಹ ಮತ್ತು ತೋಳ ಎರಡನ್ನೂ ಸಾಯಿಸ್ಬಿಡ್ತು. ಪರವಾಗಿಲ್ಲ, ಒಳ್ಳೆಯ ಮೇಕೆ ಇದು ಅಂಥೇಳಿ ಕೊಂಡಾಡುತ್ತೆ. ಆವಾಗ ಮೇಕೆ ಏನು ಮಾಡ್ತದೆ ನೋಡಿ, ಇನ್ನು ನಿಮಗೆ ಯಾವುದೇ ಒಂದು ಭಯ ಇಲ್ಲ, ನೆಮ್ಮದಿಯಾಗಿ ನಿಮ್ಮ ಮಕ್ಕಳನ್ನ ಅಳೆದು ನಿಮ್ಮ ಮಕ್ಕಳನ್ನ ಸಾಕೊಂಡು ನಿಮ್ಮ ವಂಶ ಉದ್ಧಾರ ಮಾಡಿ, ಇನ್ನು ಯಾವುದೇ ಥರದ್ದು ಒಂದು ಭಯನೂ ಬೇಡ ನಿಮಗೆ ಅಂದ್ಬಿಟ್ಟು ಹೇಳಿಬಿಟ್ಟು ತಾನು ಆ ಕಾಡನ್ನು ಬಿಟ್ಟು ಮುಂದಿನ ಕಡೆಗೆ ಹೋಗ್ತಾಯಿದೆ. ಪ್ರಾಣಿಗಳೆಲ್ಲ ಪಾಪ ಮೇಕೆ ಹೋಗ್ತಾಯಿದೆ ಅಂಥೇಳಿ ಒಂದು ಕಡೆ ದುಃಖ, ಒಂದು ಕಡೆ ಖುಷಿ. ದುಃಖ ಏನು ಅಂತಂದರೆ ನನ್ನ ಬಿಟ್ಟು ಹೋಗ್ತಾಯಿದೆ ಅನ್ನೋ ದುಃಖ. ಖುಷಿ ಏನು ಅಂತಂದರೆ ಈ ಮೇಕೆ ಬಂದು ನಮಗೆಲ್ಲ ಒಂದು ದಾರಿ ತೋರ್ತು, ನಮ್ಮ ಮರಿಗಳನ್ನ ನಾವು ಸಾಕೊಂಡು ಹೋಗ್ಬೋದು, ಸಿಂಹ ಮತ್ತು ತೋಳನ್ನು ಸಾಯಿಸ್ತು ಅಂಥೇಳಿ ಸಂತೋಷ ಪಟ್ಕೊಂಡು ಅವ್ರ ಕಾಡಿನಲ್ಲಿ ಅವರು ಭಾಳ ಖುಷಿಯಿಂದ ಅವ್ರವ್ರ ಮಕ್ಕಳ ಜೊತೆ ವಾಸವಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ನಾವು ಕತೆ ಹೇಳ್ತಾ ಇದ್ದೀವಿ, ನೆಮ್ಮದಿಯಲ್ಲಿ ಬಂತು. ಬೆಳಗ್ಗೆ ಎದ್ದು ಸಂಜೆ ಥರ ಬರೀ ಕತೆ ಹೇಳೋದು, ನೀವು ಕತೆ ಕೇಳೋದು ಅಷ್ಟೇ. ಇಲ್ಲಿಗೆ ಈ ಕತೆ ಮುಗೀತದೆ. ನಾಳೆ ಸಿಗೋಣ ಒಳ್ಳೆಯ ಕಥೆಯೊಂದಿಗೆ. ನಮಸ್ಕಾರ, ಬರ್ತೀನಿ, ಬಾಯ್.